ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಮೊದಲೇ ಹೇಳ್ತಿದ್ದೀನಿ ಜಾಜಿ, ವಿರೂಪಾಕ್ಷಿ ಶಾಸ್ತ್ರಿಗಳಿಗೆ ಮಗುನ್ ಕೊಡೋ ಹಾಗಿಲ್ಲ. ಮಗುನ್ ಕೊಟ್ರೆ ಮಗುನ್ ಜೊತೆ ನನ್ನ ಕಳ್ಕೊತೀಯ. ನೀನು ನನ್ನ ಗಂಡನಿಗೂ ನ್ಯಾಯ ಕೊಡಿಸ್ಬೇಕು. ಹಾಗೆ ನಾನು ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಡ್ಬೇಕು. ಆ ಭಾರ ನಿಂದು. ಮೇಷ್ಟ್ರಮ್ಮ, ನಾವು ಬರ್ತಿರೋದು ನಿಮಗೆ ಮೊದಲೇ ಗೊತ್ತಿತ್ತಾ? ನಿನ್ನ ಬಗ್ಗೆ ನನಗೆ ಗೊತ್ತಿರಲ್ವಾ ಜಾಜಿ? ಇನ್ಮೇಲೆ ನಾನು ನಿನ್ನ ಹತ್ರನೇ ಇರ್ತೀನಿ. ನನ್ನ ಹತ್ರನಾ? ದಿನ ಹತ್ರ ಬರ್ತಾ ಇದ್ದ ಹಾಗೆ ಜೊತೆಲೇ ಇರಬೇಕಲ್ವಾ? ದಿನ ಹತ್ರನಾ? ಅಮ್ಮ, ಕ್ಷೇತ್ರ ದರ್ಶನನ ಮುಗಿಸ್ಕೊಂಡು ಬಂದ ದಂಪತಿಗಳನ್ನ ಆರತಿ ಮಾಡಿ ಒಳಗ್ ಕರ್ಕೊಳ್ಳಿ. ಅಮ್ಮ, ನಿಮ್ಗೊಂದು ಶುಭ ಸಮಾಚಾರ ಇದೆ. ಶುಭ ಸಮಾಚಾರನಾ? ಏನೇದು ಲಲಿತಾ? ನಮ್ ಜಾಜಿ ಗರ್ಭಿಣಿ. ಕ್ಷೇತ್ರ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದಾಗೇನೆ ಶುಭ ಸಮಾಚಾರನೇ ಕೊಟ್ಬಿಟ್ಟಲ್ಲ ತಾಯಿ. ನಡೀರಿ ಒಳಗೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಎಂಥ ಒಳ್ಳೆ ವಿಷಯ ಹೇಳಿದೆ. ಕ್ಷೇತ್ರ ದರ್ಶನಕ್ಕೂ ಹೋಗಿದ್ದೆ, ಈ ಶುಭ ಸಮಾಚಾರ ಬಂದಿದೆ. ವಾ, ನೀನ್ ಏನ್ ಬೇಕೋ ಕೇಳು, ನಾನು ಖುದ್ದಾಗಿ ನಿಂತು ನಿನ್ಗೆ ಅಡಿಗೆ ಮಾಡಿ ಬಡಿಸ್ತೀನಿ. ಅದೆಲ್ಲ ಏನು ಬೇಡ ಅಜ್ಜಿ. ಬೇಡ ಗಿಡ ಅನ್ಬೇಡ, ಮೊದಲು ಬಂದು ಅಮ್ಮನವ್ರಿಗೆ ದೀಪ ಹಚ್ಚು, ನಾನೆಲ್ಲ ಬಡಿಸ್ತೀನಿ.
ಇದು ನಿನ್ನ ಸತ್ಕಾರ್ಯಕ್ಕೆ ಸಲ್ಲಬೇಕಾದ ಫಲ, ನಿನಗೇ ಸೇರಿದ್ದು. ಕಾಳಜಿಯಿಂದ ಇದನ್ನು ಸ್ವೀಕರಿಸು. ಹಣ್ಣಿನೊಳಗೊಂದು ಬೀಜವಿದೆ. ಬೀಜರೂಪಿ ಶ್ರೀಚಕ್ರ ಮತ್ತೊಂದು ಸ್ವರೂಪಕ್ಕೆ ಬದಲಾಗುವ ಪರ್ವಕಾಲವಿದು. ॐ ऐं ह्रीं श्रीं ऐं क्लीं सौः ॐ नमस्त्रिपुरसुन्दरी हृदयदेवी शिरोदेवी शिखादेवी कवचदेवी नेत्रदेवी अस्त्रदेवी कामेश्वरी भगमालिनी नित्यक्लिन्ने भेरुण्डे वह्निवासिनी महावज्रेश्वरी शिवदूती त्वरिते कुलसुन्दरी नित्ये नीलपताके सर्वमङ्गले ज्वालामालिनी चित्रे महानित्ये परमेश्वरी नित्रे समयी षष्ठी समयी मुक्ति समयी चर्यानाथमयी लोपामुद्रमयी अगस्त्यमयी सुन्दरी माधवी चन्द्र सहोदरी देवमये मुनिगणवन्दित मोक्षप्रदायिनि मञ्जुलभाषिणि वेदयुते पङ्कजवासिनि देवसि पूजित सद्गुणवर्षिणि शान्तियुते जय जय हे मधुसूदन कामिनि आदिलक्ष्मि सदा पालय मां गरिमा सिद्धे महिमा सिद्धे ನೋಡ್ಕೊಂಡು ಬರೋದಲ್ವೇನೆ? माहेश्वरी कौमारी वैष्णवी वाराही माहेन्द्री चामुण्डी महालक्ष्मी सर्वसंशोभिनी सर्वविद्राविणी सर्वाकर्षिणी सर्ववशङ्करी सर्वोन्मादिनी सर्वमहाङ्कुशे सर्वखेचरी ಶ್ರೀಮತಿಯವರೇ, सर्वयोनि सर्वत्री ನಿಮ್ಗೇನಾದ್ರೂ ಮಂತ್ರ ಪಠಣೆ ಕೇಳಿಸ್ತಾ ಇದೆಯಾ? ಚಕ್ರಸ್ವಾಮಿನಿ ಪ್ರಕಟಯೋಗಿನಿ ಕಾಮಾಕರ್ಷಿಣಿ ಬುದ್ಧ್ಯಾಕರ್ಷಿಣಿ ಅಹಂಕಾರಾಕರ್ಷಿಣಿ ಶಬ್ದಾಕರ್ಷಿಣಿ ಸ್ಪರ್ಶಾಕರ್ಷಿಣಿ ರೂಪಾಕರ್ಷಿಣಿ ರಸಾಕರ್ಷಿಣಿ ಗಂಧಾಕರ್ಷಿಣಿ ಚಿತ್ತಾಕರ್ಷಿಣಿ ಮಂತ್ರ ಪಠಣೆನಾ? ಹೌದು. ಕರ್ಷಿಣಿ ಮೇಷ್ಟ್ರಮ್ಮ, ಬೀಜಾಕರ್ಷಿಣಿ ಆತ್ಮ ಅವತ್ತು ನಂಗೆ ಅಜ್ಜಿ ಹೀಗೆ ಹೇಳಿದ್ರು. ಅಜ್ಜಿ ಮತ್ತೆ ಅಮ್ಮಂಗಿಬ್ರಿಗೂ ಏನೋ ಕೇಳಿಸ್ತಿತ್ತಂತೆ. ಸರ್ವಾಸ ಪರಿಪೂರಕ ಚಕ್ರಸ್ವಾಮಿ ನನಗೇನು ಕೇಳಿಸ್ತಿರ್ಲಿಲ್ಲ. ಅನಂತ ಕುಸುಮೆ ಅನಂಗ ಮೇಖಲೆ ಅನಂಗ ಮದನೆ ಅನಂಗ ಮದನಾತುರೆ ಅನಂಗ ರೇಖೆ ಅನಂಗ ವೇಗಿನಿ ಅನಂಗಾಕುಶೆ ಅನಂಗ ಮಾಲಿನಿ ಸರ್ವ ಸಂಕ್ಷೋಭಣ ಏನ್ ಹುಡುಕ್ತಾ ಇದ್ದೀರಾ? ಗುಪ್ತತರ ಯೋಗಿನಿ ಸರ್ವ ಸಂಕ್ಷೋಭಿಣಿ ಸರ್ವ ವಿದ್ರಾವಿಣಿ ಎಲ್ಲಿಂದ ಈ ಪಠಣೆ ಪದೇ ಪದೇ ಕೇಳಿಸ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಹಾಗಿದ್ರೆ ನಿಮಗೇ ಗೊತ್ತಿಲ್ಲದೆ ಇರೋ ಹಾಗೆ ಯಾರೋ ನಿಮ್ಮ ಮನೇಲಿದ್ದಾರೆ. ಸರ್ವಕ್ಷಯಂಕರಿ ಸರ್ವ ಸೌಭಾಗ್ಯದಾಯಕ ಚಕ್ರಸ್ವಾಮಿನಿ ಸಂಪ್ರದಾಯ ಯೋಗಿನಿ ಸರ್ವ ಸಿದ್ಧಿಪ್ರದೇ ಸರ್ವ ಸಂಪತ್ಪ್ರದೇ ಸರ್ವ ಪ್ರಿಯಂಕರಿ ಸರ್ವ ಮಂಗಳಕಾರಿಣಿ ಜಗ್ಗಿ, ನೀನು ಶೇಖ್ರಿ ಮನೆಗೆ ಸಂಬಂಧಪಟ್ಟ, ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ನನಗೆ ಜಾಜಿಯಿಂದ ಒಂದು ಕೆಲಸ ಆಗ್ಬೇಕು. ಅದೇನು ಕೆಲಸ ಹೇಳಿ ಯಜಮಾನ್ರೇ? ಅವಳ ಜುಟ್ಟು ಹಿಡಿದು ಕರ್ಕೊಂಡ್ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಅದೇನು ಕೆಲಸ ಮಾಡಿಸ್ಕೊಳ್ಳಿ. ಅದೆಲ್ಲ ಏನು ಬೇಕಾಗಿಲ್ಲ. ನೀನು ಆಗಾಗ್ಗೆ ಶೇಖ್ರಿ ಮನೆಗೆ ಹೋಗಿ ಬರ್ತಾ ಇರ್ಬೇಕು. ನನ್ನ ಊಟ ತಿಂಡಿ ಎಲ್ಲ ಅಲ್ಲೇ ಅಲ್ವಾ? ದಿನ ಹೋಗಿ ಬರ್ತಾನೆ ಇರ್ತೀನಿ.
ಹೋಗಿ ಬರೋದು ಮಾತ್ರ ಅಲ್ಲ, ಜಾಜಿ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಅವಳ ಆಗು ಹೋಗುಗಳನ್ನೆಲ್ಲ ನನಗೆ ದಿನಂಪ್ರತಿ ತಿಳಿಸ್ತಾ ಇರಬೇಕು. ಅಯ್ಯೋ ಇಷ್ಟೇನಾ? ಇದೊಂದು ಕೆಲಸನಾ ನಂಗೆ? ನೀವೇನು ಯೋಚನೆ ಮಾಡಬೇಡಿ, ಜಾಜಿ ಪ್ರತಿ ಹೆಜ್ಜೆನೂ ನೋಡ್ಕೊಂಡು ಬಂದು ನಿಮಗೆ ತಿಳಿಸ್ತಾ ಇರ್ತೀನಿ. ಅಷ್ಟು ಮಾಡು. ಆಯ್ತು. ಏನಂತ ನಿರ್ಧಾರ ಮಾಡಿದೆ? ಯಾವ ವಿಷಯದ ಬಗ್ಗೆ? ಶಾಸ್ತ್ರಿಗಳಿಗೆ ಮಗು ಕೊಡೋ ವಿಷಯದ ಬಗ್ಗೆ. ಆ ವಿಚಾರದ ಬಗ್ಗೆ ಮಾತಾಡೋದೇನಿದೆ? ಮಾತು ಕೊಟ್ಟಾಗಿದೆ. ಯಾರನ್ನ ಕೇಳ್ಕೊಟ್ಗೆ ಮಾತು? ನಾನು ಮಾತು ಕೊಡುವಾಗ ಅಪ್ಪನೂ ನನ್ನ ಜೊತೆಲೇ ಇದ್ರಮ್ಮ. ಅವ್ರ ಮಾತು ಕೇಳ್ಕೊಂಡು ಇದಕ್ಕೆ ಒಪ್ಕೊಂಡ್ಯಾ? ತಾಯ್ತನದ ಮಹತ್ವ ಏನಾದ್ರು ಗೊತ್ತಿದೇನೆ ನಿನ್ಗೆ? ಮಾತು ಕೊಡುವಾಗ ನನಗೆ ಮಗುಕ್ಕಿಂತ ಕ್ಷೇತ್ರ ದರ್ಶನನೇ ಮುಖ್ಯ ಆಗಿತ್ತು. ಈಗ ಆದ್ರೆ ನಾನು ಕೊಟ್ಟ ಮಾತಿಗೆ ತಪ್ಪಕ್ಕಾಗಲ್ಲ ಅಮ್ಮ. ನಿನಗೆ ನಿಜವಾಗ್ಲೂ ಹುಚ್ಚ ಹಿಡಿದಿದೆ ಕಣೆ. ಅಷ್ಟಕ್ಕೂ ನಿನಗೆ ತಾಯ್ತನದ ಬಗ್ಗೆ ಏನೇ ಗೊತ್ತಿದೆ? ಚೊಚ್ಚಲ್ ಬಸರಿನ ಸಂಭ್ರಮ ನಿಂಗೇನೇ ಗೊತ್ತು? ಅದು ಹೆಣ್ತನದ ಸುಖ ಕಣೆ. ನಿಮ್ಮ ಅಪ್ಪಂಗೇನೇ ಗೊತ್ತು ಇದ್ರ ಬಗ್ಗೆ? ಮಗುನ ಪಡ್ಕೊಳ್ಳೋದು ಅಥವಾ ಕಳ್ಕೊಳ್ಳೋ ನೋವು ನನಗೆ ಗೊತ್ತು. ಮಗುನ ಕೊಟ್ಬಿಡೋದು ಅಷ್ಟು ಸುಲಭ ಅಲ್ಲ. ನಿಮ್ಮಪ್ಪನ ಮಾತು ಕುಣಿತಾ ಇದೆಯಲ್ಲ, ನಿನಗೆ ಇದು ಸರಿ ಅಂತ ಅನ್ಸತ್ತಾ? ಬಂಗಾರಿ ನೋಡಮ್ಮ ಹೇಗ್ ಮಾಡ್ತಿದ್ದಾನೆ. ನನ್ನ ಜೊತೆ ಸರಿಯಾಗಿ ಮಾತು ಆಡ್ತಿಲ್ಲ. ಅವನಾಗಿದ್ದಕ್ಕೆ ಇಷ್ಟು ಸೌಮ್ಯವಾಗಿದ್ದಾನೆ. ಬೇರೆ ಯಾವ ಗಂಡ ಆಗಿದ್ರೂ ನಿನ್ನ ಕಥೆನೇ ಬೇರೆ ಆಗಿರ್ತಾ ಇತ್ತು. ಅದನ್ನ ಮೊದಲು ತಿಳ್ಕೊ. ಬಂಗಾರಿ, ಬಾರೋ ಬಂಗಾರಿ, ದೇವಸ್ಥಾನಕ್ಕೆ ಹೋಗಿ ಬರೋಣ. ಯಾಕೆ? ಇದೆಂಥ ಪ್ರಶ್ನೆನೋ? ಕ್ಷೇತ್ರ ದರ್ಶನಕ್ಕೆ ಅಂತ ನಾವು ಸ್ವರ್ಣಪುರಿಗೆ ಹೋಗಿ ಬಂದಮೇಲಿಂದ ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೇ ಇಲ್ಲ. ಹೋಗಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಬಾರೋ. ಏನಾಯ್ತೋ ಬಂಗಾರಿ? ಇಲ್ಲಿಂದ ಹೋಗ್ತೀಯಾ? ಬಂಗಾರಿ, ಇಲ್ಲಿಂದ ಹೊರಟೋಗು ಚಾಚಿ. ನಿನ್ ಮುಖ ನಂಗೆ ತೋರಿಸ್ಬೇಡ. ಯಾಕೆ ಹೀಗೆ ಆಡ್ತಿದ್ಯಾ ಬಂಗಾರಿ? ನಿನ್ನ ಹತ್ರ ಮಾತಾಡೋದು ನಂಗೆ ಇಷ್ಟ ಇಲ್ಲ. ಹೊರಟೋಗು, ನನ್ ಬಿಟ್ಬಿಡು. ಯಾಕೆ ಹೀಗೆ ಆಡ್ತಿದ್ಯಾ ಬಂಗಾರಿ? ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಾನು ಮಾಡಿರೋ ತಪ್ಪಾದ್ರೂ ಏನು ಅದನ್ನಾದ್ರೂ ಹೇಳು. ನಿನ್ ಮೌನ ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲ. ಮಾತಾಡು, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀನೇ ಮೊದಲ ಪ್ರಶ್ನೆಗೆ ಉತ್ತರ ಕೊಡು, ಆಮೇಲೆ ನಿನ್ ಪ್ರಶ್ನೆಗೆ ತಾನೇ ಉತ್ತರ ಸಿಗುತ್ತೆ. ಏನ್ ನಿನ್ ಪ್ರಶ್ನೆ ಅದನ್ನಾದ್ರೂ ಹೇಳು. ನಮ್ಮ ಮಗು ವಿಚಾರ. ಮಾತಾಡು ಜಾಜಿ, ಹೀಗೆ ಮಾತಾಡು. ನನ್ನ ಪ್ರಶ್ನೆಗೆ ಉತ್ತರ ಬೇಕು. ನೀನು ವಿರೂಪಾಕ್ಷಿ ಶಾಸ್ತ್ರಿಗಳಿಗೆ ಮಗುನ್ ಕೊಡ್ತಿದೀಯಾ? ನಿನ್ ಕಣ್ಮುಂದೆನೆ ಅಲ್ವೇನೋ ಮಾತು ಕೊಟ್ಟಿದ್ದು. ನಾನು ಅದಕ್ಕೆ ಒಪ್ಪಿದ್ನ? ನನ್ನ ಮಗುನ್ ಬೇರೆಯವ್ರಿಗೆ ಕೊಡುವಾಗ ನನ್ನ ಹತ್ರ ಒಂದು ಮಾತು ಕೇಳಿದ್ಯಾ? ನಾನು ಒಪ್ಪಿದ್ರೆ ನೀನು ಒಪ್ಪಿದ್ರೆ ನಾನು ಒಪ್ಪಿದಾಗ ಇವನು ಹೇಗಿದ್ದು ದಡ್ಡ, ನಿನಗೇನು ಗೊತ್ತಾಗಲ್ಲ ಅಂತ ಸದ್ರನ? ಅದ್ ಹಾಗಲ್ವೋ? ಯಾಕೆಲ್ಲದಕ್ಕೂ ಕೊಂಕಿಟ್ ಮಾತಾಡ್ತೀಯ? ನಾನು ಆ ಥರ ಮಾತಾಡೋಕೆ ಮಾಡಿದ್ ನೀನು. ಮಗು ವಿಚಾರಕ್ಕೆ ನಾವ್ ಯಾಕೋ ಕಿತ್ತಾಡ್ಬೇಕು? ಬಿಡೋ ಅದನ್ನ. ಶಾಸ್ತ್ರಿಗಳು ನಮ್ ಕೆಲಸ ಮಾಡ್ಕೊಟ್ಟು ಅಮ್ಮನವ್ರ ದರ್ಶನ ಆಗೋ ಹಾಗೆ ಮಾಡಿದ್ದಾರೆ. ಈಗ ನಾವು ಅವ್ರ ಕೆಲಸ ಮಾಡ್ಕೊಡೋದು ನಮ್ ಧರ್ಮ. ನಾನು ಕೊಪ್ಪಲ್ಲ ಜಾಜಿ, ನೀನ್ ಶಾಸ್ತ್ರಿಗಳಿಗೆ ಮಗುನ್ ಕೊಡ್ತಿಲ್ಲ, ಕೊಡಲ್ಲ ಅಷ್ಟೇ. ಆದ್ರೆ ನಾನು ಮಾತು ಕೊಟ್ಟಿದ್ದೀನಿ ಕಣೋ ಅವ್ರಿಗೆ.
ಕೊಟ್ಟಿರೋ ಮಾತಿಂದ ನಮ್ಮ ಮಗುನ ತಲೆದಂಡ ಕೊಡ್ಬೇಕಂತಿದ್ಯಾ? ಇದಕ್ಕೆ ನಾನು ಅವಕಾಶ ಕೊಡಲ್ಲ. ಅರ್ಥ ಮಾಡ್ಕೊಳ್ಳೋ ಬಂಗಾರಿ, ನೀನ್ ಅರ್ಥ ಮಾಡ್ಕೋ ಜಾಜಿ. ಕೊಟ್ಟ ಮಾತು ತಪ್ಪಿದ್ರೆ ಅಪಚಾರ ಅಲ್ವಾ? ಹಾಗಂತ ನೀನ್ ನನಗೆ ಮೋಸ ಮಾಡ್ಬೋದಾ? ವಿರೂಪಾಕ್ಷ ಶಾಸ್ತ್ರಿಗಳ ಸಲುವಾಗಿ ನನ್ನ ಆಸೆಗಳನ್ನೆಲ್ಲ ಬಲಿ ಹಾಕ್ಬೋದಾ? ಏನ್ ಬೇಕಾದ್ರೂ ಹೇಳು, ನಾನ್ ಮಾತು ಕೊಟ್ಟಾಗಿದೆ, ಮುರಿಯೋಕ್ಕಾಗಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಬೇಕು ಜಾಜಿ. ನೀನು ವಿರೂಪಾಕ್ಷ ಶಾಸ್ತ್ರಿಗಳ ಮಗುನ್ ಕೊಡಲ್ಲ ಅಂತ ಹೇಳ್ಬೇಕು. ಹೇಳ್ತೀಯಾ ಅಲ್ವಾ? ಕಂಬ ನಿಂತ ನಿಲ್ಬೇಡ ಜಾಜಿ, ನಂಗೆ ಉತ್ತರ ಕೊಡು. ಮಾತು ಕೊಟ್ಟಿದ್ದೀನಲ್ಲೋ ಶಾಸ್ತ್ರಿಗಳಿಗೆ. ಮಾತು 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 ನನ್ನ ತಲೆ ಚಿಟ್ಟಿ ಹಿಡಿದು ಹೋಗ್ತಿದೆ. ನೋಡ್ ಜಾಜಿ, ಅದು ನನ್ನ ಮಗು, ನಮ್ಮ ಮಗು. ಆ ಮಗು ನನಗೂ ಸೇರಿದ್ದು. ನಿನಗೆ ಯಾಕೆ ನೆನಪಾಗ್ತಿಲ್ಲ? ನಿಮ್ಮ ಅಪ್ಪ ಅಮ್ಮನಂತ ಪ್ರಶ್ನೆ ಬಂದಾಗ ನಿಮ್ಮ ಅಪ್ಪ ಅಮ್ಮ ಮುಖ್ಯ ಆಗ್ತಾರೆ. ನಾನು ಅಮ್ಮನವ್ರ ಅಂತ ಪ್ರಶ್ನೆ ಬಂದಾಗ ಅಮ್ಮನವ್ರು ಮುಖ್ಯ ಆಗ್ತಾರೆ. ನಾನು ಶಾಸ್ತ್ರಿಗಳ ಅಂತ ಪ್ರಶ್ನೆ ಬಂದಾಗ ಶಾಸ್ತ್ರಿಗಳು ಮುಖ್ಯ ಆಗ್ತಾರೆ. ಪ್ರತಿ ಸಲ ನಾನು ಮುಖ್ಯ ಆಗ್ತಿದ್ದೀನಲ್ವಾ? ನಾನೊಬ್ನ ಕೆಲ್ಸಕ್ಕೆ ಬಾರ್ದವನು. ಈ ಚಪ್ಪಲಿಕಾಯಿನ ಯಾಕೆ ಪ್ರೀತಿಸಿದೆ? ಯಾಕೆ ಮದುವೆ ಆದೆ? ನೀನು ಏನು ಹೇಳಿದ್ರು ಕೇಳ್ಕೊಂಡು ಬಿದ್ದಿರ್ತಾನೆ ಅಂತಾನ? ಯಾವುದನ್ನು ಪ್ರಶ್ನೆ ಮಾಡಲ್ಲ ಅಂತಾನ? ಹಾಗಲ್ಲ ಕಣೋ ಬಂಗಾರಿ. ನನ್ನ ಪ್ರಶ್ನೆ ಉತ್ತರ ಕೊಡು. ನಾನು ಮುಖ್ಯನಾ ಅವ್ರು ಮುಖ್ಯನಾ ಅಂತ? ನೀನೇ ಮುಖ್ಯ ಕಣೋ. ಹಾಗಾದ್ರೆ ಮಾತು ಕೊಡು ನಂಗೆ. ನಮ್ಮ ಮಗುನ ನಮ್ಮ ಜೊತೆನೆ ಬೆಳೆಯಕ್ ಬಿಡ್ತೀನಿ, ಕಂಡವ್ರಿಗೆ ಕೊಡಲ್ಲ ಅಂತ. ನೀನ್ ಮಾತು ಕೊಡೋವರೆಗೂ ನನ್ನ ಹತ್ರ ಮಾತಾಡ್ಬೇಡ. ಬಂಗಾರಿ, ಬಂಗಾರಿ ನಿಂತ್ಕೊಳ್ಳೋ. ನಿಂತ್ಕೊಳ್ಳ ಅಲ್ಲಿ ಬಂಗಾರಿ. ಅವಳ ಮೇಲೆ ಕೈ ಮಾಡೋಕೆ ಎಷ್ಟೋ ಧೈರ್ಯ ನಿನ್ಗೆ? ಜಾಜಿನ್ ಮುಟ್ಟೋಕ್ ನಿಮ್ಮ ಅಪ್ಪಣೆ ಬೇಕಾ? ಅಪ್ಪಣೆನ? ಮುಟ್ಟೋದ? ಇದನ್ ಮುಟ್ಟೋದು ಅಂತಾರೇನೋ? ಗಂಡ ಅನ್ನೋ ಅಧಿಕಾರನ ದುರುಪಯೋಗ ಪಡಿಸ್ಕೊತಾ ಇದೀಯಾ? ನಾನು ಆಗ್ಲಿಂದ ನೋಡ್ತಾ ಇದೀನಿ ಹೆಂಗ್ ನೂಕ್ತಿಯ ಬಸ್ರಿ ಹೆಂಗ್ಸನ್ನ ಕಣ್ಣೀರ್ ತರಿಸ್ತೀಯಲ್ಲೋ. ಹೆಂಡತಿ ಕಣ್ಣಲ್ಲಿ ನೀರ್ ತರಿಸೋರ್ನ ಗಂಡ್ಸು ಅಂತಲೇ ಅನ್ನಲ್ಲ. ಏನಾಯ್ತು ನಿನಗೆ? ಅಷ್ಟು ಮೃದುವಾಗಿದ್ದೆ ಇಂಥ ಕೆಟ್ಟ ಬುದ್ಧಿ ಯಾಕೋ ಬಂತು? ನನ್ನ ಈ ಪರಿಸ್ಥಿತಿ ತಂದಿದ್ದು ನೀವು ಮತ್ ನಿಮ್ ಮಗಳು. ಅಂದ್ರೆ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ನಾವು ಮಗು ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೇ ದೊಡ್ಡ ಅಪರಾಧ ಆಗೋಯ್ತಾ? ಹೌದು. ಆ ಮಗು ಮೇಲೆ ಏನ್ ಹಕ್ಕಿದೆ ಅಂತ ನೀವು ಮಾತು ಕೊಟ್ರಿ? ನಿಮ್ ಮಗಳಿಗೆ ತಿದ್ದಿ ಬುದ್ಧಿ ಹೇಳ್ಬೇಕಾದ್ ನೀವೇ ಅವಳು ಮಾತು ಕೊಡೋದಕ್ಕೆ ಕುಮ್ಮಕ್ ಕೊಟ್ರಿ. ಆ ಮಗು ನಂದು ಪ್ರಸಾದ ಶೇಖರಿ ಅವರೇ, ಅದ್ರ ಸಂಪೂರ್ಣ ಅಧಿಕಾರ ನಂದು. ಅದು ಹಾಗಲ್ವೋ ಬಂಗಾರಿ? ಕ್ಷೇತ್ರ ದರ್ಶನ ಆಗಬೇಕು ಅನ್ನೋದಾದ್ರೆ ಮಗುನ ಕೊಡ್ತೀವಿ ಅಂತ ಮಾತು ಕೊಡೋದು ಅನಿವಾರ್ಯ ಆಗಿತ್ತು. ಓಹ್, ಅದೇ ಅನಿವಾರ್ಯ ಆಗಿತ್ತಾ? ನಿಮ್ ಮಗಳು ಒಳ್ಳೆಯ ಸುಖವಾಗಿರ್ಬೇಕು ಅಂದ್ರೆ ಮಗುನ ಯಾರಿಗೂ ಕೊಡಬಾರ್ದು, ಅದು ಈಗಿನ ಅನಿವಾರ್ಯ. ಈಗೇನ್ ಮಾಡ್ತೀರಾ? ದೊಡ್ಡ ದೊಡ್ಡ ಮಾತುಗಳನ್ನ ಆಡೋದು ಕಲ್ತು ಬಿಟ್ಟಿದ್ಯಪ್ಪ. ನೀವಿಬ್ರು ಆಡಬಾರ್ದು ಆಟಗಳನ್ನ ಆಡ್ತಿರುವಾಗ ಈ ದಡ್ಡ ಬಂಗಾರಿ ದೊಡ್ಡ ದೊಡ್ಡ ಮಾತಾಡೋದು ತಪ್ಪ? ಹಾಗಂತ ಹೆಂಡತಿ ಮೇಲೆ ಕೈ ಮಾಡ್ತಾರೇನು? ಕೂತು ಮಾತಾಡಿ ಬಗೆಹರಿಸ್ಕೋಬಹುದಲ್ವಾ? ನೀವು ಇದ್ರಲ್ಲಿ ಮಧ್ಯಸ್ಥಿಕೆ ವಹಿಸಕ್ ಬರಬೇಡಿ. ಅವಳು ನಿಮ್ ಮಗಳು ಅನ್ನೋದಕ್ಕಿಂತ ಹೆಚ್ಚು ನನ್ನ ಹೆಂಡತಿ ಅನ್ನೋದು ನೆನಪಿರ್ಲಿ. ಹೌದಪ್ಪ, ಅವಳು ನಿನ್ನ ಹೆಂಡತಿನೇ. ಆದ್ರೆ ಗಂಡನಾದವನ ಧರ್ಮ ಏನು? ಅವಳನ್ನ ಕಾಪಾಡೋದು. ಅದು ಬಿಟ್ಟು ನೀನು ಅವಳ ಮೇಲೆ ಕೈ ಮಾಡ್ತಿದೀಯಲ್ಲ. ಅವಳನ್ನ ಕಾಪಾಡಬೇಕು, ನೋವಾಗದ ಹಾಗೆ ಕಾಯಬೇಕು. ಅದು ಬಿಟ್ಟು ಹಕ್ಕು ಚಲಾಯಿಸ್ತಿದೆಯಲ್ಲೋ. ಹೆಂಡತಿಗೆ ತೊಂದರೆ ಆಗದಾಗ ಕಾಯ್ಬೇಕಲ್ವಾ? ಅವಳಿಗೆ ನೋವಾಗ್ದಂಗೆ ನೋಡ್ಕೋಬೇಕಲ್ವಾ? ಆದ್ರೆ ಅದೇ ಹೆಂಡತಿ ಗಂಡಂಗೆ ನೋವು ಮಾಡ್ಬೋದಾ? ನಾನು ಹೇಳಿದ ಆ ಅರ್ಥದಲ್ಲಲ್ವೋ ಬಂಗಾರಿ? ಮತ್ತೆ ಯಾವ ಅರ್ಥದಲ್ಲಿ? ಸರಿ, ಈಗೇನು ನಿಮ್ಮ ಮಗಳು ಕಾಯ್ಬೇಕಲ್ವಾ? ಕಾಯ್ತೀನಿ, ಅದೇ ತಾನೇ ನನ್ನ ವೃತ್ತಿ. ಮೊದಲು ಚಪ್ಪಲಿ ಕಾಯ್ತಿದ್ದೆ, ಈಗ ಜಾಜಿನ ಕಾಯ್ಬೇಕು ಅಷ್ಟೇ ತಾನೇ? ಗೆಜ್ಜೆನ ಯಾರು ಕೊಂಡ್ಕೊಂಡ್ರೇನಂತೆ, ಕಟ್ಟೋದು ಕಾಲಿಗೆ ತಾನೇ. ನಿಮ್ಮ ಮಗಳನ್ನ ಕಾಯೋದಕ್ಕೆ ಒಬ್ಬ ಕೂಲಿ ಬೇಕಿತ್ತು. ನಿರಾಯಾಸವಾಗಿ ನಾನು ಸಿಕ್ದೆ ಅಲ್ವಾ?